ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲೀಗ ಮುಂದಿನ ಸಿಎಂ ಕುರ್ಚಿಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹಿಂದುತ್ವದ ಅಸ್ತ್ರ ಹಾಗೆ ಅಮಿತ್ ಶಾ ಅವರಂತಹ ಬಿಜೆಪಿ ನಾಯಕರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ರಾಜಕೀಯ ಎದುರಾಳಿಗಳಿಗೆ ತಿರುಗೇಟನ್ನು ಕೊಡ್ತಿದ್ದಾರೆ. ಇತ್ತ ಸಿದ್ದು ಬಣ ದಿನದಿಂದ ದಿನಕ್ಕೆ ಡಿಕೆ ಅವರಿಗೆ ಶಾಕ್ ಕೊಡ್ತಾ ಇದೆ. ಹೀಗಾಗಿ ಯಾರ ಕೈಯಲ್ಲಿ ಅಧಿಕಾರ ನಿಲ್ಲುತ್ತೆ ಅನ್ನೋದು ರಾಜಕೀಯ ವಲಯದಿಂದ ಹಿಡಿದು ಸಾರ್ವಜನಿಕವಾಗಿಯೂ ಭಾರಿ ಕುತೂಹಲ ಇದೆ, ಭಾರಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ರಾಜಕೀಯ ತಂತ್ರಗಾರಿಕೆಯ ನಡುವೆ ಮಹತ್ವದ ಸ್ಫೋಟಕ ಭವಿಷ್ಯವೊಂದು ಹೊರಬಿದ್ದಿದೆ. ಕೋಡಿಮಠದ ಶ್ರೀಗಳು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ರಾಜಕೀಯ ಘಟಾನುಘಟಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಇದ್ದಕ್ಕಿದ್ದಂತೆ ಶಾಕ್ ಕೊಟ್ಟಿದ್ದಾರೆ. ಕೇವಲ ಸಿಎಂ ಬದಲಾವಣೆ ಮಾತ್ರ ಅಲ್ಲ, ವರ್ಷದ ಆಗುಹೋಗುಗಳ ಬಗ್ಗೆಯೂ ಭವಿಷ್ಯವನ್ನು ನುಡಿದಿರುವಂಥದ್ದು. ಹಾಗಾದ್ರೆ ಇದ್ದಕ್ಕಿದ್ದಂತೆ ಭವಿಷ್ಯ ನುಡಿದಿದ್ದರ ಹಿಂದಿನ ಸೀಕ್ರೆಟ್ ಏನು? ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ? ಶುಭವೋ ಅಶುಭವೋ? ಶ್ರೀಗಳು ಶಾಕ್ ಕೊಟ್ಟಿದ್ದು ಯಾರಿಗೆ? ಸಿಎಂ ಕುರ್ಚಿ ಯಾರ ಪಾಲಾಗುತ್ತೆ? ಡಿಕೆಶಿ ಸಿದ್ದು ರಾಜಕೀಯ ಭವಿಷ್ಯ ಏನು? ಅಷ್ಟಕ್ಕೂ ಕೋಡಿ ಶ್ರೀಗಳು ಹೇಳಿದ್ದೇನು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಸದ್ಯದ ರಾಜ್ಯ ರಾಜಕೀಯದಲ್ಲಿ ಮುಂದಿನ ಸಿಎಂ ಕುರಿತಾಗಿ ಜೋರಾದ ಚರ್ಚೆ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಬಿಂದು ಆಗಿದ್ದಾರೆ. ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿರುವಂತಹ ಅವರ ಇತ್ತೀಚಿನ ಹೆಜ್ಜೆಗಳು, ಹಿಂದುತ್ವದ ಬಗೆಗಿನ ನಿಲುವುಗಳು ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸುವುದಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲೇ ಮುಂದಿನ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿದೆ. ಇದರ ನಡುವೆ ಕಾಂಗ್ರೆಸ್ ಆಂತರಿಕ ಭಿನ್ನಮತವೂ ಹೊರಗೆ ಬರ್ತಾ ಇದೆ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಪರ ಶಾಸಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೆ ದಲಿತ ಸಿಎಂ ಸ್ಥಾನದ ಚರ್ಚೆಯನ್ನು ಹುಟ್ಟುಹಾಕಿದ್ರು. ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಡಿಕೆ ಅವರು ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗಿಸಿದ್ರು. ಅಮಿತ್ ಶಾ ಅವರಂತಹ ಬಿಜೆಪಿ ನಾಯಕರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡ್ರು. ಆ ಮೂಲಕ ರಾಜಕೀಯ ಎದುರಾಳಿಗಳಿಗೆ ತಿರುಗೇಟನ್ನು ಕೊಟ್ಟರು. ಇದು ಮಾತ್ರ ಅಲ್ಲ, ಇವೆಲ್ಲದರ ಮೂಲಕವಾಗಿ ಹೈಕಮಾಂಡ್ಗೂ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುತ್ತಿದ್ದಾರೆ. ಇದೇ ಡಿಕೆ ಶಿವಕುಮಾರ್ ಅವರು ಆಗಾಗ ಒಂದು ಮಾತನ್ನು ಹೇಳ್ತಾರೆ. ದೇವರು ವರ ಶಾಪಗಳನ್ನು ಕೊಡೋದಿಲ್ಲ, ಬದಲಾಗಿ ಅವಕಾಶಗಳನ್ನು ಮಾಡಿಕೊಡ್ತಾನೆ. ಈ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಡಿಕೆ ಅವರು ಯೋಚಿಸ್ತಿದ್ದಾರೆ. ಹೇಗಾದರೂ ಮಾಡಿ ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಅದಕ್ಕಾಗಿ ಒಂದೊಂದೇ ದಾಳವನ್ನು ಉರುಳಿಸ್ತಾ ಇದ್ದಾರೆ. ವೀಕ್ಷಕರೇ, ಅವರ ಇತ್ತೀಚಿನ ನಡೆಯನ್ನು ನೀವು ಸಹ ಗಮನಿಸಿರಬಹುದು. ದೇವಸ್ಥಾನಕ್ಕೆ ಭೇಟಿ ಕೊಡೋದು, ವಿಶೇಷವಾದಂತಹ ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳು, ಅದರ ಜೊತೆಗೆ ಹಿಂದುತ್ವದ ಕುರಿತಾದ ಹೇಳಿಕೆಗಳು, ಇದೆಲ್ಲದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಅವರ ಅಭಿಮಾನಿ ಬಳಗವನ್ನು ಹೆಚ್ಚು ಮಾಡಿದೆ. ಇದನ್ನು ಡಿಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಎಷ್ಟರ ಮಟ್ಟಿಗೆ ಇದು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಬಿಜೆಪಿ ಜೊತೆಗೆ ಸೇರಿಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಅಂದರೆ ಕರ್ನಾಟಕದ ಏಕನಾಥ್ ಶಿಂಧೆ ಆಗ್ತಾರೆ. ಅದರಲ್ಲೂ ಶಿವರಾತ್ರಿ ಹಬ್ಬದ ದಿನ ತಮಿಳುನಾಡಿನ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡ್ರು. ಈ ಬೆಳವಣಿಗೆ ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಬಿಜೆಪಿಗೂ ಒಂದು ರೀತಿ ಶಾಕಿಂಗ್ ಸುದ್ದಿ ಆಯಿತು. ಬಿಜೆಪಿಗರೂ ಸಹ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಒಂದು ರೀತಿ ಬಿಜೆಪಿಯು ಅವರತ್ತ ಆಕರ್ಷಿತಗೊಂಡಿದೆ ಅಂತ ಹೇಳಬಹುದು. ಡಿಕೆ ಅವರು ಮುಂದಿನ ಕರ್ನಾಟಕದ ಶಿಂಧೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಕೋಡಿ ಶ್ರೀಗಳು ಈಗ ಒಂದು ಅಚ್ಚರಿಯ ಹೇಳಿಕೆಯನ್ನು ನೀಡಿರುವಂಥದ್ದು. ಪ್ರಕೃತಿ ವಿಕೋಪ, ರಾಜ್ಯ ರಾಜಕಾರಣ, ದೇಶದ ರಾಜಕಾರಣ, ದೇಶ ವಿದೇಶದ ಸಂಘರ್ಷಗಳು, ಬಾಂಬ್ ಸ್ಫೋಟ, ಇವೆಲ್ಲದರ ಕುರಿತಾಗಿ ಸ್ಫೋಟಕ ಭವಿಷ್ಯವನ್ನು ನುಡಿಯೋದರಲ್ಲಿ ನಿಸ್ಸೀಮರಾಗಿರುವ, ರಾಜ್ಯದಲ್ಲಿ ಖ್ಯಾತಿಯನ್ನು ಗಳಿಸಿರುವಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಈಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ವೀಕ್ಷಕರೇ, ಸಂಖ್ಯಾಬಲದಲ್ಲಿ ಪ್ರಬಲ ಸರ್ಕಾರ ಇದ್ರೂ ಪಕ್ಷದ ಆಂತರಿಕ ವಿಚಾರದಲ್ಲಿ, ನಾಯಕತ್ವದ ವಿಚಾರದಲ್ಲಿ, ರಾಜಕೀಯವಾಗಿ ಆಡಳಿತದ ವಿಚಾರದಲ್ಲಿ ಅನಿಶ್ಚಿತತೆ ಕಂಡು ಬರ್ತಾ ಇದೆ. ಸದೃಢ ಅನಿಸ್ಕೊಂಡ್ರೂ ಒಂದಷ್ಟು ಆತಂಕವಂತೂ ಸರ್ಕಾರಕ್ಕೆ ಇದ್ದೇ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಕೇವಲ ಸಿದ್ದರಾಮಯ್ಯ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮಾತ್ರ ಅಲ್ಲ, ಕಾಂಗ್ರೆಸ್ನ ಹಲವು ನಾಯಕರ ನಡುವೆ ಈ ಜಿದ್ದಾಜಿದ್ದಿ ನಡೀತಾ ಇದೆ. ಈ ಬಗ್ಗೆ ಚರ್ಚೆಗಳು ಜೋರಾಗಿರುವಂತಹ ಈ ಹೊತ್ತಲ್ಲೇ ಹಾಸನ ಜಿಲ್ಲೆಯ ಅರಸೀಕೆರೆಯ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಇದೇ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ನುಡಿದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನ ಅನ್ನುವ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ವೀಕ್ಷಕರೇ, ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಅಂದರೆ ಹಾಲು ಮತದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹಾಲು ಮತ ಸಮಾಜದವರಿಂದ ಅಧಿಕಾರ ಬಿಡಿಸೋದು ಅಷ್ಟು ಸುಲಭ ಅಲ್ಲ ಅಂತ ವಾರ್ನಿಂಗ್ ಕೊಡುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ಶ್ರೀಗಳು, ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಸೇಫಾ? ಸಿಎಂ ಗದ್ದುಗೆಯಿಂದ ಇಳಿಸೋದು ಕಷ್ಟನಾ? ಸಿದ್ದರಾಮಯ್ಯ ಅವರು ತಾವಾಗೇ ಅಧಿಕಾರವನ್ನು ತ್ಯಜಿಸಬಹುದಾ? ಈ ಬಗ್ಗೆ ಹೇಳಿರುವಂಥದ್ದು. ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿ. ಹಾಲುಮತ ಸಮಾಜದ ಬಗ್ಗೆ ಮಾತನಾಡ್ತಾ, ಹಾಲುಮತ ಸಮಾಜ ಪ್ರಾಚೀನ ಕಾಲದಿಂದ ದೈವಾರಾಧನೆಯನ್ನು ಮಾಡುವಂತಹ ಸಮಾಜ. ಹಾಲು ಕೆಟ್ಟರೂ ಹಾಲು ಸಮಾಜ ಕೆಡದು.
ಹಕ್ಕಾಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಹಾಲುಮತ ಸಮಾಜದವರಲ್ಲೇ ರಾಜ್ಯದ ಅಧಿಕಾರ ಇದೆ. ಸಿಎಂ ಕುರ್ಚಿಯಿಂದ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಅವರ ಹಾಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕೇ ಹೊರತು ನೀವು ಬಿಡಿಸ್ಕೊಳ್ಳೋದಕ್ಕೆ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೇವಲ 1 ವಾರದ ಹಿಂದಷ್ಟೇ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ಈಗ ಇದ್ದಕ್ಕಿದ್ದಂತೆ ಮತ್ತೊಂದು ಭವಿಷ್ಯವನ್ನು ನುಡಿದಿದ್ದಾರೆ. ಇದು ಈಗ ರಾಜಕೀಯವಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ, ಮಹತ್ವವನ್ನು ಪಡೆದುಕೊಂಡಿದೆ. ಅವರ ಮಾತಿನ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಕಷ್ಟ, ಸ್ವತಃ ಸಿದ್ದರಾಮಯ್ಯನವರೇ ಅಧಿಕಾರವನ್ನು ತ್ಯಜಿಸಬೇಕಾಗುತ್ತೆ ಅಂತ ಹೇಳಿರುವಂಥದ್ದು. ಅಂದರೆ ಪವರ್ ಶೇರಿಂಗ್ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಒಪ್ಪಂದ ಆಗಿದೆ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂತಲ್ವಾ, ಅದರ ಬೆನ್ನಲ್ಲೇ ಈ ಭವಿಷ್ಯ ಹೊರಬಿದ್ದಿದೆ. ಅಂದರೆ ಖಂಡಿತವಾಗ್ಲೂ ಇದನ್ನು ಭವಿಷ್ಯ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಿದ್ದು ಬಣದಿಂದ ಮತ್ತೊಂದು ಅಸ್ತ್ರ ಪ್ರಯೋಗ ಆದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರಿಗೇನೆ ಸಿಎಂ ಸ್ಥಾನ ಭದ್ರ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಧಿಕಾರವನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಪರೋಕ್ಷ ಟಾಂಗ್ ಕೊಟ್ಟಿರುವಂಥದ್ದು. ಪವರ್ ಶೇರಿಂಗ್ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಸಂದರ್ಶನದಲ್ಲಿ ಬಾಯ್ಬಿಟ್ಟು ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗಿದ್ದರು. 50-50 ಅಂದರೆ 5 ವರ್ಷದ ಅಧಿಕಾರಾವಧಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಅರ್ಧ, ಡಿ.ಕೆ. ಅವರಿಗೆ ಇನ್ನರ್ಧ ಅವಧಿ ಅಂತ ಮಾತುಗಳಿದೆ. ಆದರೆ ಈ ಬಗ್ಗೆನೇ ಕೋಡಿ ಶ್ರೀಗಳು ನುಡಿದಿರುವ ಈ ಭವಿಷ್ಯವಾಣಿ ಭಾರಿ ಅಚ್ಚರಿ ಮೂಡಿಸಿದೆ. ಪ್ರಮುಖವಾಗಿ ಅವರು ಅಧಿಕಾರವನ್ನು ಅವರಾಗೆ ಬಿಟ್ಕೊಡ್ಬೇಕು, ನೀವು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ತುಂಬ ಅಂಡರ್ಲೈನ್ಡ್ ಸ್ಟೇಟ್ಮೆಂಟ್ ಆಗುತ್ತೆ. ನಮಗೆಲ್ಲೂ ಇದು ಭವಿಷ್ಯ ಅಂತ ಅನ್ನಿಸ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿರುವಂತಿದೆ. ರಾಜಕೀಯಕ್ಕೂ ಸ್ವಾಮೀಜಿಗಳಿಗೂ ಯಾವಾಗಲೂ ಒಂದು ನಂಟಿದ್ದೇ ಇರುತ್ತೆ. ಸ್ವಾಮೀಜಿಗಳು ಒಂದೊಂದು ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ರಾಜಕೀಯ ವ್ಯಕ್ತಿಗಳ ಪರವಾಗಿ ಸ್ವಾಮೀಜಿಗಳು ಬ್ಯಾಟ್ ಬೀಸೋದು ಹೊಸದೇನಲ್ಲ. ಅದೇ ರೀತಿ ಈಗ ಕೋಡಿ ಶ್ರೀಗಳು ಸಹ ಸಿದ್ದು ಪರವಾಗಿ ಬ್ಯಾಟ್ ಬೀಸಿರುವಂಥದ್ದು. ಇನ್ನು ವೀಕ್ಷಕರೇ, ಕಳೆದ ಕೆಲವೇ ದಿನಗಳ ಹಿಂದಷ್ಟೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಭವಿಷ್ಯವನ್ನ ನುಡಿದ್ರು. ಆ ಮೂಲಕವಾಗಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಕಾದು ಕುಳಿತಂತವರಿಗೆ ಶಾಕ್ ಕೊಟ್ಟರು. ಗೊಂದಲದಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಮಾಧಾನ ಪಡಿಸಿದ್ರು. ಆ ಒಂದು ಭವಿಷ್ಯವೂ ಸಹ ಸಿದ್ದು ಪರವಾದಂತಹ ಭವಿಷ್ಯ. ಇತ್ತೀಚಿನ ಕಾಂಗ್ರೆಸ್ನ ಒಳಸಮರ, ಆಂತರಿಕ ಜಗಳದಿಂದಾಗಿನೇ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಕಳೆದ ವಾರದ ಕೋಡಿ ಶ್ರೀಗಳ ಸರ್ಕಾರದ ಕುರಿತಾದ ಭವಿಷ್ಯ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟಂತಿದೆ. ಒಟ್ಟಾರೆಯಾಗಿ ನಾವು ಗಮನಿಸಿದ್ರೆ ಕೋಡಿ ಶ್ರೀಗಳು ಈ ಹಿಂದಿನಿಂದಲೂ ಸಿದ್ದು ಪರವಾದ ಒಲವನ್ನು ಹೊಂದಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕೋಡಿ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಹ ಭೇಟಿ ನೀಡಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಆಯ್ಕೆ ಕಗ್ಗಂಟಾಗಿತ್ತು. ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯನ್ನು ಅಲಂಕರಿಸ್ತಾರೆ. ಅದಕ್ಕೂ ಮುನ್ನ ಕೋಡಿ ಶ್ರೀಗಳು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ರು ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಅದೇ ಸಂದರ್ಭದಲ್ಲಿ ಕೋಡಿ ಮಠಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ನೀಡಿದ್ರು. ವಿಶೇಷ ಪೂಜೆಯನ್ನು ನಡೆಸಲಾಗಿತ್ತು ಆ ಸಂದರ್ಭದಲ್ಲಿ. ಅಲ್ಲದೆ ಕೋಡಿ ಶ್ರೀಗಳ ಜೊತೆಗೆ ಕೆಲ ಸಮಯದವರೆಗೂ ಮಾತುಕತೆಯನ್ನು ನಡೆಸಿದ್ರು. ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ವೀಕ್ಷಕರೇ, ಒಂದು ಸಂದರ್ಭವನ್ನು ಪ್ರಮುಖವಾಗಿ ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಈ ಹಿಂದೆ ಮೂಡಾ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನಗಳು ಸಹ ಆಯಿತು. ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಈ ಮೂಡಾ ಹಗರಣದ ವಿಚಾರ ಒಂದು ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂತಾನೆ ಬಿಂಬಿಸಲಾಯಿತು. ಈ ಸಂದರ್ಭದಲ್ಲೇ ಕೋಡಿ ಶ್ರೀಗಳು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾರೆ. ಮಹಾಭಾರತಕ್ಕೆಲ್ಲ ಹೋಲಿಕೆ ಮಾಡಿ ರಾಜಕೀಯವನ್ನ ಬಣ್ಣಿಸ್ತಾರೆ. ಅಲ್ಲಿ ಸಿದ್ದರಾಮಯ್ಯ ವಿರುದ್ಧವಾಗಿ ಕುತಂತ್ರಗಳು ನಡೀತಿದೆ ಅನ್ನೋದನ್ನ ಪರೋಕ್ಷವಾಗಿ ಕೋಡಿ ಶ್ರೀಗಳು ಹೇಳಿದ್ರು. ಅವರ ಮಾತುಗಳು ಬಹಳ ಮಾರ್ಮಿಕವಾಗಿತ್ತು. ಏನು ಹೇಳಿದ್ರು? ಅಭಿಮನ್ಯುವಿನ ಬಾಣದ ದಾರವನ್ನ ಮೋಸದಿಂದ ಕತ್ತರಿಸಿದ್ದಕ್ಕೆ ಆತನ ಹೆಂಡತಿ ರಣರಂಗಕ್ಕೆ ಬರ್ತಾಳೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕೋಡಿ ಶ್ರೀಗಳು ಅಚ್ಚರಿಯ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಒಂದು ಭವಿಷ್ಯವಾಣಿಯು ಸಹ ಅಕ್ಷರಶಃ ನಿಜವಾಯಿತು. ಅದಕ್ಕೂ ಮೊದಲು ಧಾರವಾಡಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಮೋಸದಿಂದ ಕಟ್ ಮಾಡಿಸ್ತಾರೆ, ಕರ್ಣನ ಕೈಯಿಂದ ದಾರ ಕಟ್ ಮಾಡಿಸ್ತಾರೆ ಅಂತ ಹೇಳಿದ್ರು. ಆಗ ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಹಾಗಾಗಿ ಗದಾಯುದ್ಧದಲ್ಲಿ ಭೀಮ ಗೆದ್ದ. ಆದರೆ ಇಲ್ಲಿ ಕೃಷ್ಣನೇ ಇಲ್ಲ, ಹೀಗಾಗಿ ದುರ್ಯೋಧನ ಗೆಲ್ತಾನೆ ಅಂತ ಮಾರ್ಮಿಕವಾಗಿ ನುಡಿದ್ರು. ಅಂದರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಈ ಮೂಢ ಅಸ್ತ್ರವನ್ನು ಪ್ರಯೋಗಿಸ್ತಿದ್ದಾರೆ, ರಾಜಕೀಯವಾಗಿ ಅವರ ಬಲವನ್ನು ಕುಗ್ಗಿಸುವ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನು ಅವರು ಮಾರ್ಮಿಕವಾಗಿ ಹೇಳಿರುವಂಥದ್ದು. ಅದರ ಬೆನ್ನಲ್ಲೇ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಂದಲೇ ಸಂಚು ರೂಪಿಸಲಾಗಿದೆ ಅನ್ನೋ ಅರ್ಥ ಬರುವಂತೆ ಮಾತನಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಎಂದಿಗೂ ಸಹ ಅವರ ಹೆಂಡತಿ ಹೊರಗೆ ಬಂದಿರಲಿಲ್ಲ. ಅವರು ಪಾವಿತ್ರ್ಯತೆ ಇರುವಂತಹ ಹೆಣ್ಣು ಮಗಳು. ಇದೀಗ ಎಲ್ಲ ಕಡೆ ಅವರ ಹೆಸರು ಬಂತು. ಅಂದರೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸಿದಂತಾಗಿದೆ ಅಂತ ಹೇಳಿದರು. ಇವೆಲ್ಲವನ್ನು ಗಮನಿಸಿದಾಗ ಕೋಡಿ ಶ್ರೀಗಳು ಹೆಚ್ಚಿನದಾಗಿ ಸಿದ್ದರಾಮಯ್ಯ ಅವರ ಪರ ಒಲವನ್ನು ಹೊಂದಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಕೇವಲ ರಾಜ್ಯ ರಾಜಕೀಯದ ಬಗ್ಗೆ ಮಾತ್ರ ಅಲ್ಲದೆ ನಾಡಿನ ಕುರಿತಾಗಿ ಈ ವರ್ಷದ ಭವಿಷ್ಯವನ್ನು ಸಹ ನುಡಿದಿದ್ದಾರೆ. ಜಾಗತಿಕವಾಗಿ ಒಂದಷ್ಟು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಯ ಮುನ್ಸೂಚನೆ ಇದೆ.
ಆದರೆ ನಾಡಿಗೆ ಸಂಬಂಧಪಟ್ಟಂತೆ ಮುಂಬರುವ ಸಂವತ್ಸರದಲ್ಲಿ ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆ ಇಲ್ಲ. ಮಳೆ ಬೆಳೆ ಚೆನ್ನಾಗಾಗುತ್ತೆ, ಸುಭೀಕ್ಷತೆ ಇರುತ್ತೆ, ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ. ಯುಗಾದಿ ನಂತರ ಕರ್ನಾಟಕದ ಬಗ್ಗೆ ಸಂಪೂರ್ಣವಾದಂತಹ ಭವಿಷ್ಯವನ್ನು ಹೇಳ್ತೀನಿ ಅಂತ ಕೋಡಿ ಶ್ರೀಗಳು ಹೇಳಿದ್ದಾರೆ. ಇದಿಷ್ಟು ಕೋಡಿ ಶ್ರೀಗಳು ನುಡಿದಂತಹ ಭವಿಷ್ಯ. ಹಾಗಾದರೆ ಈ ಒಂದು ಭವಿಷ್ಯದ ಕುರಿತಾಗಿ ನೀವೇನಂತೀರ ವೀಕ್ಷಕರೇ? ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.